ಸಚಿವ ಸ್ಥಾನ ಸಿಗದೇ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಹಿರಿಯ ಶಾಸಕರುಗಳು ಅಸಮಾಧಾನಗೊಂಡ ಬಳಿಕ ಇದೀಗ ನೇರವಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ರಾಜಿ ಸಂಧಾನಕ್ಕೆ ಇಳಿದಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಟಿ.ವಿ. ಜಯಚಂದ್ರ ಅವ್ರನ್ನೂ ಸಹ ನಿನ್ನೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದರು, ಏನೆಲ್ಲ ಚರ್ಚೆ ಆಯಿತು ಸರ್? ನಾನೀಗ ಹಂಗಾಮಿ ಸಭಾಪತಿನೂ ಕೂಡ ಹೌದು. ರಾಜ್ಯಪಾಲರು ನೇಮಕ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ವಿಧಾನಸಭೆ ಪ್ರಾರಂಭ ಆಗ್ತದೆ 13ನೇ ತಾರೀಕು. ಅದಕ್ಕೆ ರೂಪುರೇಷೆಗಳು ಏನಿರಬೇಕು, ಯಾವ ರೀತಿಯಲ್ಲಿ ಸದನವನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಬಂದು ನನ್ನ ಹತ್ರ ಚರ್ಚಿಸಿದ್ದಾರೆ. ಆ ವಿಚಾರದಲ್ಲಿ ಭೇಟಿ ಮಾಡಿದರು. ಇವತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಗುಡುಗು ಸಿಡಿಲು ಬರ್ತಕ್ಕಂಥದ್ದು ಸ್ವಾಭಾವಿಕ. ಆದರೆ ಮಳೆ ಬಂದಾಗ ಅದೆಲ್ಲ ಶಮನ ಆಗ್ತದೆ. ಈ ಸಾರ್ವಜನಿಕ ಜೀವನದಲ್ಲಿ ಮತದಾರರೇ ಅಡಿಪಾಯ. ಅವರಲ್ಲಿ ಸ್ವಲ್ಪ ವ್ಯತ್ಯಾಸಗಳಾದಾಗ ಸ್ವಲ್ಪ ಏರುಪೇರುಗಳಾಗ್ತದೆ. ಅಂತಿಮವಾಗಿ ಶಮನ ಆಗ ದಾರಿ ಇದ್ದೇ ಇರ್ತದೆ. ಎಲ್ಲದ ಭಿನ್ನಾಭಿಪ್ರಾಯಕ್ಕೂ ಒಂದು ದಾರಿಯನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಮತದಾರರು ಮಾಡಿದ್ದಾರೆ. ಈಗ ತಾವು ಹಂಗಾಮಿ ಸ್ಪೀಕರ್ ಅಂತ ಹೇಳ್ತಾ ಇರುವಂಥದ್ದು, ಆದರೆ ತಮ್ಮನ್ನೇ ಪೂರ್ಣ ಪ್ರಮಾಣದ ಸ್ಪೀಕರ್ ಆಗಿ ಮಾಡಬೇಕು ಅನ್ನೋ ಒಂದು ಚರ್ಚೆನೂ ಸಹ ಇರುವಂಥದ್ದು. ಆ ಬಗ್ಗೆ ಏನಾದರೂ ಅಶ್ಯೂರೆನ್ಸ್ ಸಿಗ್ತಾ ಸರ್? ನಾನು ಅದ್ರ ಬಗ್ಗೆ ಏನಲ್ಲ, ಅದು ಏನೇ ಇದ್ರೂ ಕೂಡ ಸರ್ಕಾರದ ನಿರ್ಧಾರನೂ ವಿನಃ ಅದಕ್ಕೆ ನಾನು ಭಾಗಿಯಾಗೋದಿಲ್ಲ. ನಾನು ಇವತ್ತು ರಾಜ್ಯಪಾಲರು ನೋಟಿಫಿಕೇಷನ್ ಮಾಡಿ ಸದನದ ಅತ್ಯಂತ ಹಿರಿಯ ಶಾಸಕರನ್ನ ಪ್ರೋಟಮ್ ಸ್ಪೀಕರ್ ಆಗಿ ಮಾಡಿರೋದ್ರಿಂದ ನನ್ನ ಕರ್ತವ್ಯ ಏನಿದೆ, ಜವಾಬ್ದಾರಿಕೆ ಏನಿದೆ, ಅದನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಈಗ ತಮ್ಮ ಜೊತೆಗೂ ಸಹ ಎಂ ಕೃಷ್ಣಪ್ಪ ಸೇರಿದಂತೆ ಬಂಗಾರಪೇಟೆ ನಾರಾಯಣ ಸ್ವಾಮಿ ಆಗಿರ್ಬೋದು, MC ಸುಧಾಕರ್ ಆಗಿರ್ಬೋದು, ಹೀಗೆ ಸಾಲು ಹಿರಿಯರೆಲ್ಲರೂ ಸಹ ಬೇಸರಗೊಂಡಿರುವಂಥದ್ದು. ಇವ್ರಿಗೆ ಏನಾದರೂ ಪರ್ಯಾಯವಾಗಿ ಚಿಂತನೆಗಳನ್ನು ಮಾಡ್ತಾ ಇದ್ದಾರೆ ಸೂಕ್ತ ಸ್ಥಾನಮಾನಗಳನ್ನು ಕೊಡುವ ನಿಟ್ಟಿನಲ್ಲಿ ಅಂತ? ಈಗ ಭಿನ್ನಮತ ಬಂದಾಗ, ವ್ಯತ್ಯಾಸಗಳು ಬಂದಾಗ ಶಮನ ಮಾಡೋದಕ್ಕೆ ದಾರಿ ಇದ್ದೇ ಇರ್ತದೆ. ಬಹುಶಃ ಆ ಪ್ರಯತ್ನಗಳೆಲ್ಲದೂ ಕೂಡ ನಡೀತದೆ. ಆ ರೀತಿಯಾದಂಥ ಪ್ರಯತ್ನವನ್ನು ಸರ್ಕಾರದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥವ್ರು ಮುಖಂಡರುಗಳು ಅದನ್ನು ನಡೆಸ್ತಾರೆ. ದಾರಿ ಇದೆ ಅಂತ ತಾವು ಹೇಳ್ತಾ ಇರುವಂಥದ್ದು. ಆದರೆ ಕೆಲವರು ಅಂದರೆ ಈಗಾಗಲೇ ಪ್ರಮಾಣ ವಚನ ಸ್ವೀಕರಿಸ್ಕೊಂಡಿರ್ತಕ್ಕಂಥ 2-3 ಸಚಿವರುಗಳನ್ನು ಮತ್ತೆ ಸಂಪುಟದಿಂದ ಕೈ ಬಿಟ್ಟು ಹಿರಿಯರಿಗೆ ಅವಕಾಶ ಮಾಡಬೇಕು ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಏನಾದರೂ ಸಾಧ್ಯತೆಗಳಿವೆಯಾ ಸರ್? ಈಗ ಅದೆಲ್ಲದೂ ಕೂಡ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು, ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಅದರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಇಲ್ಲ. ಈಗ ಅಶೋಕ್ ಪಟ್ಟಣ್ ಅವರು ಸೇರಿದಂತೆ ನೀವೆಲ್ಲರೂ ಹಿರಿಯರು ಹೈಕಮಾಂಡನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ರಿ. ಈಗಲೂ ಸಹ ಮಾತಿಗೆ ಬದ್ದನ ಹೈಕಮಾಂಡ್ ಭೇಟಿ ಆಗ್ತೀರಾ? ನಾವೆಲ್ಲರೂ ಕೂಡ ಹಿರಿಯ ಶಾಸಕರಿದ್ವಿ, ಕಿರಿಯ ಶಾಸಕರಿದ್ವಿ, ಎಲ್ಲರೂ ಕೂಡ ಸಮಾನ ಮಾನಕಸರು ಕೂರ್ತೀವಿ, ಚರ್ಚೆ ಮಾಡ್ತೀವಿ. ಪ್ರಜಾಪ್ರಭುತ್ವ ಅಂದರೆ ಅದೇ ತಾನೇ, ಕೂತು ಚರ್ಚೆ ಮಾಡ್ತಕ್ಕಂಥದ್ದು, ಭಿನ್ನಮತ ಬಂದಾಗ ಶಮನ ಮಾಡ್ತಕ್ಕಂಥದ್ದು, ಎಲ್ಲದು ಪ್ರಕ್ರಿಯೆಗಳು ಇದ್ದೇ ಇರ್ತದೆ. ಆಗಸ್ಟ್ 13 ಡಿನ್ನರ್ ಮೀಟಿಂಗು ಅನ್ನೋ ಒಂದು ಚರ್ಚೆ ಇರುವಂಥದ್ದು ಸರ್, ಹಿರಿಯ ಶಾಸಕರೆಲ್ಲರೂ ಅಂತ. ಈಗ ಸದ್ಯಕ್ಕೆ ಸದನ 13ನೇ ತಾರೀಕು ನಡೀತದೆ. ನಾನು 2 ದಿವಸ ಇರ್ತೀನೋ ಗೊತ್ತಿಲ್ಲ. ಒಟ್ಟಲ್ಲಿ ಕರ್ತವ್ಯವನ್ನು ನಿಭಾಯಿಸೋದ್ರ ಬಗ್ಗೆ ನನ್ನ ಗಮನ. ಇದಿಷ್ಟು ಹಿರಿಯ ಶಾಸಕರಾಗಿರ್ತಕ್ಕಂಥ ಟಿ.ವಿ. ಜಯಚಂದ್ರ ಅವರ ಮಾತುಗಳು. ನಿನ್ನೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬಂದು ಚರ್ಚೆಯನ್ನು ಮಾಡಿದ್ದಾರೆ. ಎಲ್ಲದಕ್ಕೂ ಸಹ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕುಶಾಲ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.